ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆಕರ್ಷ್ ಫ್ರಮ್ ಬೈಕರ್ ಕನ್ನಡಿಗ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಹೊಸ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ಒಂದು ರಿವ್ಯೂ ವಿಡಿಯೋ ಮಾಡ್ತಾ ಇರೋದು. ಇವತ್ತು ನಮ್ಮ ಜೊತೆ ಇದೆ ಕರಿಜ್ಮಾ XMR 200 ಹೀರೋದು ಲೆಜೆಂಡ್ರಿ ನೇಮ್. ಕರಿಜ್ಮಾ ಬಂದ್ಬಿಟ್ಟು ಹೀರೋ ಅವರ ಒಂದು ಲೆಜೆಂಡ್ರಿ ವೆಹಿಕಲ್ಲು. ಒಂದು ಟೈಮಲ್ಲಿ ಕರಿಜ್ಮಾ ಬಂದ್ಬಿಟ್ಟು ಎಲ್ಲರಿಗೂ ಫೇವ್ರೆಟ್ ಗಾಡಿಯಾಗಿತ್ತು. ಅದರಲ್ಲೂ ಯೆಲ್ಲೋ ಕಲರ್ ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗೋವಂಥ ಗಾಡಿಯಾಗಿತ್ತು. ಇವಾಗ ಅದೇ ಕರಿಜ್ಮಾನ ಹೊಸದಾಗಿ ಮತ್ತೆ ಹೀರೋದವರು ಲಾಂಚ್ ಮಾಡಿದ್ದಾರೆ. ಬನ್ನಿ ಗಾಡಿ ಹೇಗಿದೆ ಚೆಕ್ ಮಾಡೋಣ. ಹಾಗೆ ಒಂದು ಓವರ್ ವ್ಯೂ ನೋಡೋಣ. ಫಸ್ಟು ಫ್ರಂಟಲ್ಲಿ LED ಹೆಡ್ಲೈಟ್ಸ್ ಕೊಟ್ಟಿದ್ದಾರೆ. LED DRL ಬರುತ್ತೆ. ಹಾಗೆ ಇಲ್ಲಿ ಬಂದುಬಿಟ್ಟು 2 ಪ್ರೊಜೆಕ್ಟರ್ ಲೈಟ್ ಬರುತ್ತೆ. ಹಾಗೆ ಲೋ ಬಿಮ್ ಲೈಟ್ಸು ಆ್ಯಂಡ್ LED ಇಂಡಿಕೇಟರ್ಸು ಮತ್ತು ಫೋಲ್ಡಬಲ್ ಮಿರರ್ಸ್ ಬರುತ್ತೆ. ಇವನ್ ಇದು ಕೂಡ ಫೋಲ್ಡ್ ಆಗುತ್ತೆ. ಆ್ಯಂಡ್ ಫ್ರಂಟಲ್ಲಿ ಟೈರ್ ಸೆಕ್ಷನ್ ಬಂದುಬಿಟ್ಟು 100/80 ಕೊಟ್ಟಿದ್ದಾರೆ. R17 ಆ್ಯಂಡ್ ಬ್ರೇಕ್ ಕೊಟ್ಟಿದ್ದಾರೆ. ಅಂದರೆ ಬ್ರೇಂಬೋ ಅವ್ರದ್ದು ಬರುತ್ತೆ. ಬೈಬ್ರೆ ಬಂದುಬಿಟ್ಟು ಬ್ರೇಂಬೋ ಅವ್ರದ್ದು ಬರುತ್ತೆ. ಇಂಡಿಯಾದಲ್ಲಿ ಬೈಬ್ರೆ ಅಂತ ಯೂಸ್ ಮಾಡ್ತಾರೆ. ಹಾಗೆ ಸೈಡಲ್ಲಿ ಫೇರಿಂಗ್ ಬರುತ್ತೆ. ಇದರದ್ದು ಇಂಜಿನ್ ಸ್ಪೆಸಿಫಿಕೇಶನ್ ಬಂದುಬಿಟ್ಟು 210cc ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ. ಹಾಗೆ 25.15 bhp ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು 20.15 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ 810 mm ಸೀಟ್ ಹೈಟ್ ಬರುತ್ತೆ. ಬ್ಯಾಕಲ್ಲಿ ಬಂದರೆ 140/17 ಇಂಚ್ ಟೈರ್ ಬರುತ್ತೆ. ಹಾಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಡ್ಯುಯಲ್ ಚಾನಲ್ ABS ಬರುತ್ತೆ. ಫ್ರಂಟ್ ಟು ಬ್ಯಾಕ್ 2 ಡಿಸ್ಕ್ ಬರುತ್ತೆ. ಮತ್ತು ಬ್ಯಾಕಲ್ಲಿ ಕೂಡ LED ಟೈಲೈಟ್ ಹಾಗೆ LED ಇಂಡಿಕೇಟರ್ಸ್ ಕೂಡ ಬರುತ್ತೆ. ಒಂದ್ಸಲ ಸೈಡಿಂದ ಲುಕ್ ನೋಡ್ಕೊಳ್ಳಿ ಹೇಗಿದೆ ಅಂತ. ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ. ಹಾಗೆ 6 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಮತ್ತು ಸ್ಲೀಪರ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಬರುತ್ತೆ. ಒಂದ್ಸಲ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಸೌಂಡ್ ಚೆಕ್ ಮಾಡೋಣ. ಒಂದೆರಡು ನಿಮಿಷ ಹಾಗೆ ಇರಲಿ, ಆಮೇಲೆ ಆ್ಯಂಡ್ ಇದರಲ್ಲಿ ಅಡ್ಜಸ್ಟಬಲ್ ವೈಸರ್ ಕೂಡ ಬರುತ್ತೆ. ಇಲ್ಲಿ ಬಟನ್ ಇರುತ್ತಲ್ಲ, ಈ ಬಟನ್ನ ಪ್ರೆಸ್ ಮಾಡಿಕೊಂಡು ಅಡ್ಜಸ್ಟ್ ಒಂದು ಸ್ಟೆಪ್ ಮೇಲೆ ಮತ್ತು ಕೆಳಗೆ ಮಾಡುವ 2 ಸ್ಟೆಪ್ ಇದೆ. ಒಂದು ಫಸ್ಟ್ ಸ್ಟೆಪ್ಪು ಹಾಗೆ ಸೆಕೆಂಡ್ ಸ್ಟೆಪ್ಪು. ಬಟ್ ಇದು ಅಷ್ಟು ಎಫೆಕ್ಟಿವ್ ಅನಿಸೋದಿಲ್ಲ ವೈಸರು. ಬನ್ನಿ ಗಾಡಿನ ಟೆಸ್ಟ್ ರೈಡ್ ನೋಡೋಣ. ಈ ವೆಹಿಕಲ್ ಬಂದುಬಿಟ್ಟು ನಮ್ಮ ಸಾಗರ್ ಅವ್ರ ಬ್ರದರ್ದು. ಲಾಸ್ಟ್ ಟೈಮ್ ನಮ್ಮ ನಾರಾಯಣ ಸ್ವಾಮಿ ಹಿಲ್ಸ್ಗೆ ಹೋಗಿದ್ವಲ್ಲ, ಅಲ್ಲಿ ಬಂದಿತ್ತು. ಆವಾಗ ಸಾಗರ್ ತೊಗೊಂಬಂದಿದ್ನಲ್ಲ ಇದೇ ವೆಹಿಕಲ್ಲು. ಮಿರರ್ನ ಓಪನ್ ಮಾಡ್ಕೊಂಬಿಡೋಣ. ಆಲ್ರೆಡಿ ನಾನು ಈ ವೆಹಿಕಲ್ನ ಓಡಿಸಿದ್ದೀನಿ. ಲಾಸ್ಟ್ ಟೈಮು ಕತ್ರಗುಪ್ಪೆಯಲ್ಲಿ ಶೋರೂಮಲ್ಲಿ ಒಂದು ಗೇರ್ ಇಂಡಿಕೇಟರ್ ಶೋ ಆಗ್ತಿರಲಿಲ್ಲ ಅಂತೇಳಿ ಶೋರೂಮಿಗೆ ಬಿಟ್ಟಿದ್ರು. ಅವಾಗ ನಾವೇ ಹೋಗಿ ತೊಗೊಂಡ್ಬಂದಿದ್ವಿ. ಅವಾಗ ಅಲ್ಲಿಂದ ಬರ್ತಾ ಓಡಿಸ್ಕೊಂಡ್ಬಂದಿದ್ದೆ. ನನಗಿದ್ರಲ್ಲಿ ಮೇಜರ್ ಫಸ್ಟ್ ಅನಿಸಿದ್ದು ಗಾಡಿ ಕಂಫರ್ಟು ತುಂಬ ಚೆನ್ನಾಗಿದೆ. ಸೀಟ್ ಕಂಫರ್ಟ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಹ್ಯಾಂಡ್ಲಿಂಗ್ ಕೂಡ ತುಂಬ ಚೆನ್ನಾಗಿದೆ. ಬಟ್ ಮೇಜರಾಗಿ ನನಗೊಂದು ಡ್ರಾಬ್ಯಾಕ್ ಅನಿಸಿದ್ದು ಹಾರ್ಡ್ ಗೇರ್ ಬಾಕ್ಸು ಸಿಕ್ಕಾಪಟ್ಟೆ ಹಾರ್ಡ್ ಇದೆ, ತುಂಬ ಹಾರ್ಡ್ ಇದೆ.
ಆ್ಯಂಡ್ ಬ್ರೇಕಿಂಗ್ ಕೂಡ ಅಷ್ಟು ಚೆನ್ನಾಗಿಲ್ಲ. ಈವನ್ ಕ್ಲಚ್ಚು ಓಕೆ, ಹೀಗೆ ನಾರ್ಮಲ್ ಆಗಿರ್ಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ. ಬಟ್ ಸಿಟಿ ಟ್ರಾಫಿಕ್ ಒಳಗೆ ಸಿಕ್ಕಾಪಟ್ಟೆ ಹಾರ್ಡ್ ಅನಿಸುತ್ತೆ. ಸ್ಲೀಪರ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಇದ್ದರೂ ಯಾಕೆ ಇಷ್ಟು ಹಾರ್ಡ್ ಇದೆ ಅನ್ನೋದು ನನಗೂ ಗೊತ್ತಿಲ್ಲ. ಈ ಗಾಡಿಯಲ್ಲಿ ಬ್ರೇಕಿಂಗು ತುಂಬ ವೀಕ್ ಇದೆ, ಫ್ರಂಟ್ ಬ್ರೇಕು. ಬಟ್ ಬ್ಯಾಕ್ ಬ್ರೇಕ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮದ್ರಲ್ಲೆಲ್ಲ ಕಂಪೇರಿಟಿವ್ಲಿ ಫ್ರಂಟ್ ಬ್ರೇಕು ತುಂಬ ಚೆನ್ನಾಗಿಲ್ಲ, ಕಂಪೇರಿಟಿವ್ಲಿ ಬ್ಯಾಕ್ ಬ್ರೇಕ್ ತುಂಬ ವೀಕ್ ಇರುತ್ತೆ. ಇದರಲ್ಲಿ ಬ್ಯಾಕ್ ಬ್ರೇಕೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ. ಆ್ಯಂಡ್ ಪವರ್ ಚೆನ್ನಾಗಿದೆ, ಓಕೆ. ಹಳೆ ಕರಿಜ್ಮಾಗೆ ಓಡಿಸಿದ್ರೆ ಆ ಫೀಲ್ ಇಲ್ಲ, ಬಿಟ್ಟರೆ ಪವರ್ ಸಕ್ಕದಾಗಿದೆ. ಹಾಗೆ ಲೈಟಾಗಿ ವೈಬ್ರೇಷನ್ ಕೂಡ ಫೀಲ್ ಆಗುತ್ತೆ. ಅರೌಂಡ್ ಒಂದು 6000 7000 RPM ಅಲ್ಲಿ, ಅಲ್ಲಿಂದ ಸ್ವಲ್ಪ ಲೈಟಾಗಿ ಶುರು ಆಗುತ್ತೆ. ಎಬೋವ್ 8000 RPM ಮೇಲೆ ಗೊತ್ತಾಗುತ್ತೆ. ಆ್ಯಂಡ್ ಮೈಲೇಜ್ ಬಂದುಬಿಟ್ಟು ಆನ್ ಪೇಪರಲ್ಲಿ ಎಬೋವ್ 40 ಕೊಡುತ್ತೆ ಅಂತ ಹೇಳ್ತಾರೆ ಹೀರೋ ಅವರು. ಬಟ್ ಅಷ್ಟು ಬರೋದಿಲ್ಲ, ಒಂದು 30 to 35 ಬರ್ಬೋದು. ನಮ್ಮ ಓನರ್ ಬಂದುಬಿಟ್ಟು ಅವರು ಹೆಚ್ಚಾಗಿ ಸಿಟಿ ಒಳಗೆ ಓಡಿಸಿರೋದು, ಅವರಿಗೆ ಅರೌಂಡು 28-29 ಬಂದಿದೆ ಅಂತೆ ಈ ಗಾಡಿ ಓನರ್ಗೆ. ಅವರೇಜ್ 36. ಫ್ಯೂಯಲ್ ಎಫಿಷಿಯನ್ಸಿ ಬಂದುಬಿಟ್ಟು ಇದರಲ್ಲಿ 30.2 ತೋರಿಸ್ತಾ ಇದೆ. ಬಟ್ ನಾವೇನು ತುಂಬ ದೂರ ಹೋಗಿಲ್ಲ ಬಿಡಿ. ಹೀಟಿಂಗ್ ಏನು ಅನಿಸೋದಿಲ್ಲ ಅಷ್ಟು ಹೀಟ್ ಆಗುತ್ತೆ ಅಂತ, ಯಾಕೆಂದರೆ ಮೊನ್ನೆ ನಾನು ಸ್ಲಿಪ್ಪರ್ ಹಾಕ್ಕೊಂಡೇ ಹೋಗಿದ್ದೆ, ಹಾಗಾಗಿ ಅಷ್ಟೇನು ಅನಿಸ್ಲಿಲ್ಲ. ಬಟ್ ಎಲ್ಲ ಒಂದೊಂದು ಕಡೆ ಪೀಕ್, ಸ್ವಲ್ಪ ಟ್ರಾಫಿಕನ್ನು ಸ್ವಲ್ಪ ಪೀಕ್ ಇತ್ತು ಅಂದರೆ ಅಲ್ಲೊಂದು ಸ್ವಲ್ಪ ಲೈಟಾಗಿ ಹೀಟ್ ಆಗ್ತಿತ್ತು, ಫ್ಯಾನ್ ಆನ್ ಆಗ್ತಿತ್ತು. ಅದು ಬಿಟ್ಟರೆ ಅಷ್ಟೇನು ಅನಿಸಿಲ್ಲ. ಆ್ಯಂಡ್ ಸ್ಲೀಪರ್ ಕ್ಲಚ್ ಇರೋದ್ರಿಂದ ನಾವು ಗೇರ್ ಡೌನ್ ಕೂಡ ಆರಾಮಾಗಿ ಮಾಡ್ಬೋದು. ಇದನ್ನು ನಾವು ಆನ್ ಮಾಡಿದ್ರೆ ರೈಡ್ ಯುವರ್ ಲೆಜೆಂಡ್ ಅಂತ ಬರುತ್ತೆ. ಬಟ್ ನನಗೆ ಇದು ಯಾವ ಕಡೆಯಿಂದನೂ ಲೆಜೆಂಡ್ ಅನ್ನೋವಂಥ ಫೀಲ್ ಅಂತೂ ಬರಲಿಲ್ಲ. ಆ್ಯಕ್ಚುಲಿ ಹಳೆ ಕರಿಜ್ಮಾ ಓಡಿಸಿದ್ದೀನಿ ನಾನು. ಹಳೆ ಕರಿಜ್ಮಾ ಓಡಿಸಿದಾಗ ಅದರಲ್ಲೊಂದು ಫೀಲ್ ಇದೆ, ಆ ಫೀಲ್ ಇದರಲ್ಲಿ ಸಿಗೋಲ್ಲ ನಮಗೆ. ಆ್ಯಂಡ್ ನೀವು ಏನಾದರೂ ಹಳೆ ಕರಿಜ್ಮಾ ಓನರ್ ಆಗಿಬಿಟ್ಟು ಈ ಗಾಡಿ ತೊಗೊತೀನಿ ಅಂದರೆ ದಯವಿಟ್ಟು ತೊಗೊಳಕ್ಕೆ ಹೋಗ್ಬೇಡಿ. ಇಲ್ಲ ಅಂದರೆ ನೀವು ಕ್ಲಿಯರ್ ಮೈಂಡೆಡ್ ಆಗಿ ನಾನು ಯಾವುದೋ ಒಂದು 100cc ವೆಹಿಕಲಿಂದ ಶಿಫ್ಟ್ ಆಗ್ತಾಯಿದ್ದೀನಿ ಅಂದ್ಕೊಂಡು ತೊಗೊಳ್ಳಿ ಅಷ್ಟೇ. ನೀವೇನಾದರೂ ಹಳೆ ಕರಿಜ್ಮಾ ಫೀಲಲ್ಲಿ ಇದನ್ನು ತೊಗೊತೀರಿ ಅಂದರೆ ನಿಮಗೆ ಸಿಗೋಲ್ಲ. ನಾವು ಅವರನ್ನು ಬ್ಲೇಮ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಎಲ್ಲ BS6 ನಾರ್ಮ್ಸು ಎಲ್ಲ ಬಂದುಬಿಟ್ಟು, ಸೊ ನಮಗಿನ್ನೂ BS3 ಫೀಲೇ ಬೇಕು ಅಂದರೆ ನಿಜವಾಗ್ಲೂ ಸಿಗೋಲ್ಲ. ಇವಾಗ BS6 NS 200 ಆಗಲಿ ಅಥವಾ BS6 RS 200 ಆಗಲಿ, ನಮಗೇನು ಅದರಲ್ಲೂ ಈ ಹಳೆ BS3 ಫೀಲ್ ಸಿಗುತ್ತಾ ಹೇಳಿ? BS3 ಗಾಡಿಗಳು ಬಂದುಬಿಟ್ಟು ಲೆಜೆಂಡ್ ವೆಹಿಕಲ್ಗಳು, ಅವೆಲ್ಲ ಅದರಲ್ಲಿರೋ ಫೀಲೇ ಬೇರೆ. BS3ಗಿಂತ ಮುಂಚೆ 2007, 8 ವೆಹಿಕಲ್ಗಳು ಅವೆಲ್ಲ ಲೆಜೆಂಡ್ರಿ ವೆಹಿಕಲ್ಗಳು. ಆ ಮೂಮೆಂಟಲ್ಲಿ ಲಾಂಚ್ ಆಗಿರೋ ಪ್ರತಿಯೊಂದು ವೆಹಿಕಲ್ಗಳು ಕೂಡ ಏನು ಫೀಲ್ ಇರ್ತಿತ್ತು ಅಂದರೆ ಅದು ನಿಜವಾದ ಮೋಟರ್ ಸೈಕಲ್ಸ್ ಅನ್ಸೋದು ಎಲ್ಲರಿಗೂ. ಹೀರೋ ಅವರು ಇದನ್ನು ಲಾಂಚಿಂಗ್ ಟೈಮಲ್ಲಿ ಕೊಟ್ಟಿದ್ದ ಬಿಲ್ಡಪ್ ನೋಡಿ ಜನ ತುಂಬ ಎಕ್ಸ್ಪೆಕ್ಟೇಷನಲ್ಲಿದ್ದರು. ಬಟ್ ಹೀರೋ ಅವರು ಎಲ್ಲೋ ಜನಗಳ ಎಕ್ಸ್ಪೆಕ್ಟೇಷನ್ ರೀಚ್ ಆಗೋದರಲ್ಲಿ ಸ್ವಲ್ಪ ಎಡವಿದ್ದಾರೆ ಅನಿಸತ್ತೆ. ಟೂ 200cc ಆಗಿರೋದ್ರಿಂದ ಈ ವೆಹಿಕಲಲ್ಲಿ ನಾವು 30 to 35 ಮೈಲೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಇದರಲ್ಲಿ ಟಾಪ್ ಸ್ಪೀಡ್ ಬಂದುಬಿಟ್ಟು ಕಂಪ್ನಿಯವರು 137 ಏನೋ ಕ್ಲೈಮ್ ಮಾಡ್ತಾರೆ, ಅಪ್ ಟು 130-140ವರೆಗೂ ಹೋಗುತ್ತೆ.
ಗೇರ್ ಮಾತ್ರ ಸಿಕ್ಕಾಪಟ್ಟೆ ಹಾರ್ಡ್ ಇದೆ. ಒಂದ್ಸಲ ಫುಲ್ ಕಂಪ್ಲೀಟ್ ಆಗಿ ಫುಲ್ ಮಾಡಿ ನೋಡೋಣ. ಬ್ಯಾಂಗ್ಳೂರಲ್ಲಿ 2.38 ಲ್ಯಾಕ್ಸ್ ಏನೋ ಆಗುತ್ತೆ. ಆನ್ ರೋಡ್ ಪ್ರೈಸ್ ಅರೌಂಡು ನೀವು 2.5 ಯಾವುದಾದ್ರೂ ಒಂದು ವೆಹಿಕಲ್ ನೋಡ್ತಾ ಇದ್ರೆ ಕನ್ಸಿಡರ್ ಮಾಡ್ಬೋದು. ವೆಹಿಕಲ್ ಓಕೆ ಚೆನ್ನಾಗಿದೆ, ಅದೇ ಗೇರು ಹಾರ್ಡ್ ಇದೆ ಸಿಕ್ಕಾಪಟ್ಟೆ. ಸೊ ನೀವು ಸ್ವಲ್ಪ ಒಂದು ಮಿನಿಮಲ್ ಟ್ರಾಫಿಕ್ ಏರಿಯಾದಲ್ಲಿ ಇರ್ತೀರಾ ಅಂದರೆ ಓಕೆ, ಇಲ್ಲ ಅಂದರೆ ಇದು ಕನ್ಸಿಡರ್ ಮಾಡೋದು ಒಳ್ಳೆಯದಲ್ಲ. ಅದು ಬಿಟ್ಟರೆ ನಿಮಗೆ ಇದರಲ್ಲಿ ಬ್ರೇಕಿಂಗ್ ಸ್ವಲ್ಪ ವೀಕ್ ಇದೆ. ಹೈವೇಲೆಲ್ಲ ಓಕೆ, ನೋಡ್ಕೊಂಡು ಬ್ರೇಕಿಂಗ್ ಮಾಡಬೇಕು, ಏನು ಅಷ್ಟು ಹೋಪ್ಲೆಸ್ ಅಂತೂ ಇಲ್ಲ. ಆ್ಯಂಡ್ ಇದರಲ್ಲಿ ಡ್ಯುಯಲ್ ಚಾನಲ್ ABS ಬರೋದ್ರಿಂದ ಸ್ವಲ್ಪ ಸೇಫ್ ಆಗಿರುತ್ತೆ. ಟೈರ್ ಬಂದುಬಿಟ್ಟು 2 ರೇಡಿಯಲ್ ಟೈರ್ ಬರುತ್ತೆ, ಫ್ರಂಟ್ ಆ್ಯಂಡ್ ಬ್ಯಾಕು. ಟೈರ್ ಗ್ರಿಪ್ಪಿಂಗ್ ವೈಸ್ ಓಕೆ ಚೆನ್ನಾಗಿದೆ. ಹ್ಯಾಂಡ್ಲಿಂಗ್ ಚೆನ್ನಾಗಿದೆ ವೆಹಿಕಲ್ದು, ಅದೊಂದು ಖುಷಿ ಆಗುತ್ತೆ. ಸೀಟ್ ಕಂಫರ್ಟ್ ಕೂಡ ಓಕೆ. ಇವಾಗ ನೋಡೋಣ ಮೈಲೇಜ್ ಎಷ್ಟು ತೋರಿಸ್ತಾ ಇದೆ. ಫ್ಯೂಯಲ್ ಎಫಿಷಿಯನ್ಸಿ 30.2ನೇ ತೋರಿಸ್ತಾ ಇದೆ. ಈ ವೆಹಿಕಲ್ನ ಬಂದ್ಬಿಟ್ಟು ಯಾರು ಕನ್ಸಿಡರ್ ಮಾಡ್ಬೋದು ಅಂದರೆ, ನೀವೇನಾದರೂ RS 200 ನೋಡ್ತೀರಾ ಅನ್ನೋದಾದರೆ ಆಲ್ಮೋಸ್ಟ್ ನಿಮಗೆ ಸಿಮಿಲರ್ ಪವರ್ ಬರುತ್ತೆ. RS 200ಅಲ್ಲಿ ನಿಮಗೆ ಟಾಪ್ ಎಂಡ್ ಬಂದುಬಿಟ್ಟು ಚೆನ್ನಾಗಿದೆ. ಇದರಲ್ಲಿ ಮಿಡ್ ಎಂಡ್ ಓಕೆ, ಲೋ ಎಂಡು ಪವರು ಅಷ್ಟು ಫೀಲ್ ಆಗಲ್ಲ. ಮಿಡ್ ಎಂಡ್ ಓಕೆ ಚೆನ್ನಾಗಿದೆ, ಟಾಪ್ ಎಂಡು ಪರವಾಗಿಲ್ಲ ಇನ್ನೂ ಅಷ್ಟೇ. ನಿಮ್ಮ RS 200 ಪರ್ಚೇಸ್ ಮಾಡೋರಾಗಿದ್ದರೆ ಇದನ್ನು ಕನ್ಸಿಡರ್ ಮಾಡ್ಬೋದು. ಲುಕ್ಸು ನಿಮಗೆ ಚೆನ್ನಾಗಿದೆ. ಆ್ಯಂಡ್ ಅದೇ ಗೇರ್ ಆ್ಯಂಡ್ ಬ್ರೇಕಿಂಗ್ ಸ್ವಲ್ಪ ನೋಡ್ಕೊಬೇಕು. ಅದು ಬಿಟ್ಟರೆ ನೀವು ಜಿಕ್ಸರ್ 250 ನೋಡೋರಾದರೂ ಕೂಡ ಮಾಡ್ಬೋದು. ನಿಮಗೆ ಈವನ್ ಜಿಕ್ಸರ್ 250ಯಲ್ಲೂ ಸೇಮ್ ಪವರ್ ಫಿಗರ್ಸ್ ಬರುತ್ತೆ, ಬಟ್ ಅದರಲ್ಲಿ 26 ಬರುತ್ತೆ ಅನ್ಸುತ್ತೆ. 1 BHP ಹೆಚ್ಚು ಕಮ್ಮಿ ಇದೆ. ಬಟ್ ನಿಮಗೆ ಜಿಕ್ಸರ್ 250 ಬಂದುಬಿಟ್ಟು ನೀವು ಅಪ್ ಟು 145-150 ತನಕ ಹೋಗುತ್ತೆ ಟಾಪ್ ಸ್ಪೀಡು. ನಮ್ಮ ಒಬ್ಬರು ಫ್ರೆಂಡ್ ಓಡಿಸಿದ್ದಾರೆ ನನಗೆ ಗೊತ್ತಿರೋ ಹಾಗೆ, ಅವ್ರು ಹೇಳಿದರು. ಅದು ಬಿಟ್ಟರೆ ಕನ್ಸಿಡರ್ ಮಾಡ್ಬೋದು. ನೀವು ಈವನ್ R15 ನೋಡ್ತಿದ್ದೀರಾ, ಬಟ್ ನಿಮಗೆ R15 ಸಿಕ್ಕಾಪಟ್ಟೆ ಕಮ್ಯೂಟೆಡ್ ರೈಡಿಂಗ್ ಪೋಸ್ಚರ್ ಇದೆ ಅನ್ನೋದಾದರೆ ಇದರಲ್ಲಿ ರೈಡಿಂಗ್ ಪೋಸ್ಚರ್ ಓಕೆ, ಕಂಫರ್ಟೇಬಲ್ ಆಗಿದೆ. ನೀವು ಈವನ್ ಸ್ವಲ್ಪ 200-300 ಕಿಲೋಮೀಟರ್ಸ್ ಎಲ್ಲ ಲಾಂಗ್ ರೈಡ್ ಹೋಗ್ತೀರಾ ಅಂದರೆ ಕೂಡ ಕನ್ಸಿಡರ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಆದರೆ ನಾವು ಸಜೆಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಈವನ್ ನೀವು ಎಕ್ಸ್ಪಲ್ಸ್ಗೂ ಹೋಗ್ಬೋದು, ಇಲ್ಲ ಅಂದರೆ Wisdom 250 ಕೂಡ ಕನ್ಸಿಡರ್ ಮಾಡ್ಬೋದು. ಐ ಥಿಂಕ್ ನೀವು ಒಂದು 300-400ಕ್ಕಿಂತ ಜಾಸ್ತಿ ಕಿಲೋಮೀಟರ್ಸು ಲಾಂಗ್ ರೈಡ್ ಹೋಗೋರು ಆದರೆ ಬೆಟರ್ ಅಡ್ವೆಂಚರ್ ವೆಹಿಕಲ್ಸ್ಗಳು. ಓಕೆ ಸ್ನೇಹಿತರೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋಸ್ ಅಪ್ಡೇಟ್ಗಳು ಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಂಡಿರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.
ಕರುಣ